ಪಾಕಿಸ್ತಾನದ 5 ಯುದ್ಧ ವಿಮಾನವನ್ನು ಭಾರತ ಹೊಡೆದುರುಳಿಸಿದೆ. ಭಾರತದ ಮೇಲೆ ದಾಳಿಗೆ ಬಂದಂತ ಪಾಕ್ ಫೈಟರ್ ಜೆಟ್ಗಳನ್ನು ಉಡೀಸ್ ಮಾಡಿದೆ ಭಾರತ. ಪಾಕಿಸ್ತಾನದ 5 ಯುದ್ಧ ವಿಮಾನಗಳು, ಅದರಲ್ಲಿ J-17 ಇದೆ, F-16 ಫಾಲ್ಕನ್ ಇದೆ, ಜೊತೆಗೆ ಒಂದು ಸರ್ವೇಕ್ಷಣಾ ವಿಮಾನವೂ ಕೂಡ ಇದೆ. ಇಷ್ಟು ಸೇರಿಸಿದಂತೆ 5 ಯುದ್ಧ ವಿಮಾನಗಳು, 5 ಫೈಟರ್ ಜೆಟ್ಗಳನ್ನು ಭಾರತ ಹೊಡೆದುರುಳಿಸಿದೆ. ಇದನ್ನು ಈಗಾಗಲೇ ಪಾಕಿಸ್ತಾನದ ಸೇನಾ ಅಧಿಕಾರಿಗಳು ಕನ್ಫರ್ಮ್ ಮಾಡಿದ್ದಾರೆ, ಹೌದು ಅಂತ ಹೇಳಿದ್ದಾರೆ. ಅವರೊಂದು 2-3 ಸಂಖ್ಯೆ ಕಡಿಮೆ ಹೇಳಿದ್ದಾರೆ, ಆದರೆ ನಿಜವಾಗಿರೋದು 5. ಅದರಲ್ಲಿ J-17 ಚೀನಾ ಪಾಕಿಸ್ತಾನಕ್ಕೆ ಕೊಟ್ಟಂತ J-17 ಇದೆ, ಅಮೆರಿಕ ಪಾಕಿಸ್ತಾನಕ್ಕೆ ಕೊಟ್ಟಂತ F-16 ಇದೆ. ಇಷ್ಟನ್ನು ಭಾರತದ S-400 ಆಂಟಿ ಮಿಸೈಲ್ ಸಿಸ್ಟಮ್ ಅಥವಾ ಏರ್ ಡಿಫೆನ್ಸ್ ಸಿಸ್ಟಮ್ ನಾಶ ಮಾಡಿಬಿಟ್ಟಿದೆ, ಉಡೀಸ್ ಮಾಡಿಬಿಟ್ಟಿದೆ. 2 J-17, ಒಂದು F-16, ಒಂದು ಸರ್ವೇಕ್ಷಣಾ ವಿಮಾನ, ಇಷ್ಟನ್ನು ಕೂಡ ಭಾರತ ಹೊಡೆದುರುಳಿಸಿದೆ. ಇದರ ಜೊತೆಗೆ ಪಾಕಿಸ್ತಾನ ಕಳಿಸಿದಂಥ ಮಿಸೈಲ್ಗಳು, ಅದು 50 ಸಂಖ್ಯೆ ನೋಡಿ, 50 ಮಿಸೈಲ್ಗಳು, ಅಷ್ಟು ಮಿಸೈಲ್ಗಳನ್ನು ಢಮಾರ್ ಮಾಡಿದೆ. 60 ಡ್ರೋನ್ಗಳು, ಈ ಡ್ರೋನ್ಗಳನ್ನು ಕೂಡ ಭಾರತ ಸಂಪೂರ್ಣವಾಗಿ ನಾಶಪಡಿಸಿದೆ. ಸರ್ವಿಲೆನ್ಸ್ನ ಒಂದು ವಿಮಾನ, ಅದನ್ನು ಕೂಡ ಫಿನಿಶ್ ಮಾಡಿದೆ. ಇಷ್ಟನ್ನು ಭಾರತ ಧ್ವಂಸ ಮಾಡಿದೆ. ಇದು ಪಾಕಿಸ್ತಾನಕ್ಕೆ ಒಂದು ದೊಡ್ಡ ಏಟು, ದೊಡ್ಡ ಏಟು. ಮೊದಲೇ ಕಂಗೆಟ್ಟಿರುವಂಥ ಪಾಕಿಸ್ತಾನಕ್ಕೆ ಇಷ್ಟೆಲ್ಲ ವಿಮಾನಗಳು, ಇಷ್ಟೆಲ್ಲ ಮಿಸೈಲ್ಗಳು, ಇಷ್ಟೆಲ್ಲ ಕಳಿಸಿದಂಥ ಡ್ರೋನ್ಗಳನ್ನು ಭಾರತ ನಾಶ ಮಾಡ್ತಾ ಇರುವಾಗ ಪಾಕಿಸ್ತಾನಕ್ಕೆ ಹೇಗೆ ಅನಿಸ್ತಾ ಇರಬೇಡ, ಬಾಲ ಸುಟ್ಟ ಬೆಕ್ಕಿನಂತಾಗಿದೆ, ಇಂಗು ತಿಂದ ಮಂಗನಂತಾಗಿದೆ ಪಾಕಿಸ್ತಾನದ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಯಾರೂ ಹೇಳ್ಕೊಳ್ಳಂಗಿಲ್ಲ, ಬಿಡಂಗಿಲ್ಲ. ಇವತ್ತಿನವರೆಗೆ ಹೇಳ್ತಾ ಇತ್ತು ನಮ್ಮ ಮೇಲೆ ದಾಳಿನೇ ಆಗಿಲ್ಲ ಅಂತ, ಇವಾಗ ಅದನ್ನೂ ಹೇಳೋ ಹಾಗಿಲ್ಲ. ಸಂಪೂರ್ಣವಾದಂಥ ವಿಡಿಯೋ ಇದೆ, ಎಲ್ಲದಕ್ಕೂ ದಾಖಲೆಗಳಿದ್ದಾವೆ. ಇಷ್ಟೂ ಮಿಸೈಲ್ಗಳನ್ನು ಹೊಡೆದುರುಳಿಸಿರೋದಕ್ಕೆ ಭಾರತದ ಬಳಿ ದಾಖಲೆ ಇದೆ. 60 ಡ್ರೋನ್ಗಳು ಡಮಾರ್ ಆಗಿದ್ದಾವೆ, ಅದಕ್ಕೂ ಕೂಡ ಭಾರತದ ಬಳಿ ದಾಖಲೆ ಇದೆ. ಏನೂ ಆಗಿಲ್ಲ ಅಂತ ಹೇಳೋ ಹಾಗೆ ಇಲ್ಲ. ಅದು ಬಿಟ್ಟಾಕಿ ಇವತ್ತಿನವರೆಗೆ ಬೀಗ್ತಾ ಇತ್ತು ಪಾಕಿಸ್ತಾನ. F-16 ಇದೆ, F-16 ಇದೆ, ಏನು ಚೀನಾ ಕೊಟ್ಟಂಥ J-17 ಇದೆ ನಮ್ಮ ಕಡೆಯಿಂದ, ಅಷ್ಟೂ ಹೋಗ್ಬಿಟ್ಟಿದೆ. ಎಲ್ಲರೂ ಡಮಾರ್. HQ-9 ಇದೆ ನಮ್ಮಲ್ಲಿ, ಚೀನಾ ಕೊಟ್ಟಂಥದ್ದು ಅತ್ಯಾಧುನಿಕವಾದಂಥದ್ದು ಏರ್ ಡಿಫೆನ್ಸ್ ಸಿಸ್ಟಮ್ಮು. ಭಾರತದ ಒಂದೇ ಒಂದು ಮಿಸೈಲನ್ನು ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಹೊಡೆದುರುಳಿಸೋದು ಬೇರೆ ಮಾತು. ಅವರೇನು ಹೇಳ್ತಾ ಇದ್ದಾರಲ್ಲ, ನಮ್ಮ ರಫೇಲನ್ನು ಹೊಡೆದು ಹಾಕಿದ್ದೀವಿ ಹಾಗೆ ಹೀಗೆ ಅಂತ, ಅದು ಬೇರೆ ಮಾತು. ನಮ್ಮ ಒಂದು ಮಿಸೈಲನ್ನು ಮುಟ್ಟಿ ನೋಡಿದಿದ್ರೆ ಸಾಕಿತ್ತು, ಅದನ್ನು ಐಡೆಂಟಿಫೈ ಮಾಡಿದಿದ್ರೆ ಸಾಕಿತ್ತು. ಅದನ್ನು ಕೂಡ ಮಾಡಿಲ್ಲ. ಕ್ಷಮತೆ ಇಲ್ಲದಂಥ ಏರ್ ಡಿಫೆನ್ಸ್ ಸಿಸ್ಟಮ್ಗಳು. ನಿನ್ನೆಯಷ್ಟೇ ಭಾರತ ಒಂದು ಕಡೆ ರಾವಲ್ಪಿಂಡಿ, ಇಸ್ಲಾಮಾಬಾದ್, ಕರಾಚಿ, ಅದರ ಜೊತೆಗೆ ಲಾಹೋರ್, ಇಲ್ಲಿದ್ದಂಥ ಏರ್ ಡಿಫೆನ್ಸ್ ಸಿಸ್ಟಮನ್ನು ಕೂಡ ನಾಶ ಮಾಡಿದೆ, ಸರ್ವನಾಶ ಮಾಡಿದೆ. HQ-9 ಏರ್ ಡಿಫೆನ್ಸ್ ಸಿಸ್ಟಮ್ ಪಾಕಿಸ್ತಾನದ ಬಳಿ ಏನಿತ್ತು ಚೀನಾ ಕೊಟ್ಟಂಥದ್ದು, ಅದನ್ನು ಸರ್ವನಾಶ ಮಾಡಿದೆ ಭಾರತ. ಇಷ್ಟಕ್ಕೆ ನಿಲ್ಲೋ ಸಾಧ್ಯತೆ ಭಾಳಷ್ಟು ಕಡಿಮೆ ಇದೆ. ಇವತ್ತು ಒಂದಷ್ಟು ಬ್ರೀಫಿಂಗ್ ಮಾಡುವಂಥ ಸಾಧ್ಯತೆ ಇದೆ. ಮತ್ತೊಮ್ಮೆ ರಕ್ಷಣಾ ಸಚಿವರ ಮೀಟಿಂಗ್ ಇದೆ. ಇದೆಲ್ಲ ಆದ ನಂತರ ಯುದ್ಧದ ಗತಿ ಹೇಗಿರುತ್ತೆ ಅಂತ ಕಾಣ್ತಾ ಹೋಗಬೇಕಾಗತ್ತೆ. ಇನ್ನು ರಜೌರಿಯಿಂದ ನಮ್ಮ ಪ್ರತಿನಿಧಿ ಜಗದೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಿಜಕ್ಕೂ ಜಗದೀಶ್, ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಗ್ರೌಂಡ್ ಝೀರೋದಿಂದ ನೀವು ರಿಪೋರ್ಟಿಂಗ್ ಮಾಡ್ತಾ ಇದ್ದೀರಿ, ನಿನ್ನೆ ರಾತ್ರಿಯಿಂದ ರಿಪೋರ್ಟಿಂಗ್ ಮಾಡ್ತಾ ಇದ್ದೀರಿ. ಗೊತ್ತಿದೆ ನಮಗೆ ಆ ಭಯ ಭೀತಿಯ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ಆದರೂ ಕೂಡ ಆ ಗ್ರೌಂಡ್ ಝೀರೋದಲ್ಲಿ ನಿಂತ್ಕೊಂಡು ಯಾವುದೇ ಭಯ ಭೀತಿ ಇಲ್ಲದೆ ನಮ್ಮ ಕರುನಾಡಿನ ಜನತೆಗೆ ಸುದ್ದಿಯನ್ನು ಮುಟ್ಟಿಸ್ತಾ ಇದ್ದೀರಿ, ತಲುಪಿಸ್ತಾ ಇದ್ದೀರಿ. ನಿಜಕ್ಕೂ ಹ್ಯಾಟ್ಸ್ ಆಫ್. ಗುಡ್ ಮಾರ್ನಿಂಗ್. ಮೊದಲನೇದಾಗಿ ಏನು ನಡೀತಾ ಇದೆ, ನಿನ್ನೆ ರಾತ್ರಿಯಿಂದ ಏನು ನಡೀತು, ಈಗ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ? ವಾಸು, ನಿನ್ನೆ ತಡರಾತ್ರಿಯಿಂದನೂ ಸಹಿತ ದೊಡ್ಡ ಮಟ್ಟದಲ್ಲಿ ಏನಂದ್ರೆ ದಾಳಿ ಆಗುವಂತದ್ದಾಗ್ತಾ ಇತ್ತು. ನಿನ್ನೆ ರಾತ್ರಿ 2 ಗಂಟೆಗೆ ಆರಂಭ ಆಗಿರತಕ್ಕಂತಹ ನಾನು ನಿಂತಿರುವಂತಹ ಸ್ಥಳ ರಜೌರಿ ಏನಂದ್ರೆ ಇಂಡಿಯಾ ಮತ್ತೆ ಪಾಕಿಸ್ತಾನದ LOC. ನಿಮಗೆ LOCನೂ ಸಹಿತ ತೋರಿಸ್ತೀನಿ, ಮತ್ತೆ ಇಲ್ಲಿರುವಂತಹ ಗ್ರಾಮಗಳನ್ನ ಸಹಿತ ತೋರಿಸ್ತೀನಿ. ಅಲ್ಲೇನಂದ್ರೆ ಎದುರುಗಡೆ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲೊಂದು ನದಿ, ಆ ನದಿಯ ಭಾಗದಲ್ಲಿ ಕಾಣಿಸ್ತಾ ಇರುವಂತದ್ದೇ ಆ ಕಡೆ ಆ ಗುಡ್ಡ ಮನೆಗಳಿಗೆ ಕಾಣಿಸ್ತಿದಾವಲ್ಲ, ಆ ಮನೆಗಳ ಮೇಲೂ ಸಹಿತ ನಿನ್ನೆ ತಡರಾತ್ರಿ ಏನಂದ್ರೆ ದಾಳಿ ಆಗಿತ್ತು. ನಾವು ಇದೇ ಪ್ರದೇಶದಲ್ಲಿ ಉಳ್ಕೊಂಡಿದ್ವಿ ನಾವು, ಯಾಕಂದ್ರೆ ನಮ್ಗೆ ಎಲ್ಲೂ ಸಹಿತ ಹೋಗೋಕ್ಕಾಗಿಲ್ಲ. ಇಡೀ ಪೂರ್ತಿ ಜಮ್ಮು ಆಗಿರ್ಬೋದು ಅಥವಾ ಏನಂದ್ರೆ ಶ್ರೀನಗರ ಆಗಿರ್ಬೋದು, ರಜೌರಿ ಆಗಿರ್ಬೋದು,
ಆಗಿರ್ಬೋದು, ಅದ್ರ ಜೊತೆಗೆ ಏನಂದ್ರೆ ಪೂಂಚ್ ಈ ಭಾಗ ಪೂರ್ತಿ ಎಲ್ಲಾ ಕಡೆನೂ ಸಹಿತ ಅಂದ್ರೆ ನಿನ್ನೆ ರಾತ್ರಿ ಏನಂದ್ರೆ ಏನೋ ಶಟ್ ಡೌನ್ ಮಾಡಿರುವಂತಹ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಎಲ್ಲ ಕಡೆ ಲೈಟ್ ಆಫ್ ಮಾಡಲಾಗಿತ್ತು. 8 ಗಂಟೆಯಿಂದನೇ ಇಡೀ ಏರಿಯಾನ, ಇಡೀ ಪ್ರದೇಶವನ್ನ, ಜಮ್ಮು ಕಾಶ್ಮೀರ ಪೂರ್ತಿಯಾಗಿರಂತಂದ್ರೆ ನೀವೇನೋ ನಿಶಬ್ದವಾಗ್ಬಿಟ್ಟಿತ್ತು. ಅದರ ಜೊತೆಗೆ ಅಂದ್ರೆ ನಿರಂತರವಾದಂತಹ ಫೈರಿಂಗ್ ನೀವು ನೋಡ್ತಾ ಇದ್ರಲ್ಲ, ಈಗ ಆ ನೋಡ್ತಾ ಇರುವಂತಹ ಜಾಗ ಪೂರ್ತಿಯಾಗಿರಂದ್ರೆ ಫೈರಿಂಗ್ ಅನ್ನ ಮಾಡ್ತಾ ಇತ್ತು ರಾತ್ರಿಯಿಂದನೂ ಸಹಿತ. ಈಗ ಬೆಳಗಿನ ಜಾವ 4:45 ಗಂಟೆವರೆಗೂ ಸಹಿತ ಏನಂತಂದ್ರೆ ಇಲ್ಲಿ ಫೈರಿಂಗ್ ಆಗಿದೆ. ಕೇವಲ ಇದು ಒಂದೇ ಪ್ರದೇಶ ಅಲ್ಲ, ಇದ್ರ ಜೊತೆಗೆ ಏನಂತಂದ್ರೆ ಬಹಳಷ್ಟು ಪ್ರದೇಶಗಳು ಏನು ಕಾಣಿಸ್ತಾ ಇದಾವೆ ನಿಮಗೆ. ಇಲ್ಲಿ ಮುಂದೆ ನೋಡಿದ್ರೆ ಅಲ್ಲಿ ಒಂದ್ 2-3 ಮನೆಗಳ ಏನಾದ್ರು ಕ್ಯಾಮ್ರಾದಲ್ಲಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ವಾಸು, ಆದ್ರೆ ಇಲ್ಲಿ ಮುಂದೆ ಕಾಣ್ತಾ ಇರುವಂತಹ 2-3 ಮನೆಗಳ ಮೇಲೂ ಸಹಿತ ನಿನ್ನೆ ರಾತ್ರಿ ದಾಳಿ ಆಯ್ತು. ಅದಾದ್ಮೇಲೆ ನಾನು ನಿಂತಿರುವಂತಹ ಪ್ರದೇಶ ಇದು ರಜೌರಿಯಿಂದ ಏನಂದ್ರೆ ಕೇವಲ 150ರಿಂದ 200 ಮೀಟರ್ ಹೋದ್ರೆ ಸಾಕು ನಿಮ್ಗೆ ಮಿಲಿಟರಿ ಕ್ಯಾಂಪ್ಗಳಿದಾವೆ. ಆ ಗುಡ್ಡ ಏನು ಕಾಣಿಸ್ತಾ ಇದೆ ನಿಮಗೆ, ಆ ಗುಡ್ಡದ ಮೇಲೆ ಅಂತಂದ್ರೆ ಅದರ ಕೆಳಗೆ ಮತ್ತೆ ಅದರ ಪಕ್ಕದಲ್ಲಿ ಎರಡೂ ಕಡೆಗೂ ಸಹಿತ ಮಿಲಿಟರಿ ಕ್ಯಾಂಪ್ಗಳಿದಾವೆ. ಆ ಮಿಲಿಟರಿ ಕ್ಯಾಂಪ್ಗಳ ಮೇಲೆ ಹೆಚ್ಚಿನ ಏನಂದ್ರೆ ಬ್ಲಾಸ್ಟ್ ಮಾಡುವಂತಹ ಕೆಲಸಗಳನ್ನ ಏನಂದ್ರೆ ನಿನ್ನೆ ತಡರಾತ್ರಿ ಏನಂದ್ರೆ ಮಾಡ್ಲಾಯ್ತು. ಅದರಲ್ಲೂ ಸ್ಪೆಷಲಿ ಏನಂದ್ರೆ ಈ ಗ್ರೌಂಡ್ ಝೀರೋ ಹೇಗಿದೆ ಅಂತಂದ್ರೆ ಯಾವ ಹಂತದಲ್ಲಿ ಏನಾಗುತ್ತೆ ಅನ್ನುವಂತಹ ಆತಂಕ ಇದೆ. ಆದ್ರೆ ಭಾರತವು ಸಹಿತ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನ ಕೊಡುವಂತಹ ಕೆಲಸವನ್ನ ಮಾಡಿದೆ. ಇಲ್ಲಿವರೆಗೆ ಅಂತಹ ಯಾವುದೇ ಏನಂದ್ರೆ ಸಾವು ನೋವಿನ ಬಗ್ಗೆ ಏನಂದ್ರೆ ವರದಿಯಾಗಿಲ್ಲ. ಅದರ ಜೊತೆಗೆ ಏನಂದ್ರೆ ಇನ್ನೂವರೆಗೂ ಹೆಚ್ಚಿನ ಜನರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತಹ ಕೆಲಸಗಳನ್ನ ಮಾಡ್ಲಾಗ್ತಾ ಇದೆ. ಯಾಕಂದ್ರೆ ಈ ಪ್ರದೇಶದಲ್ಲಿ ಯಾರಿಗೂ ಮೂವ್ಮೆಂಟ್ಸ್ ಗಳನ್ನ ಕೊಡಾಗ್ತಾ ಇಲ್ಲ. ರಾತ್ರಿ ಬಹಳಷ್ಟು ಸೇನಾ ಟ್ರಕ್ಗಳಾಗಿರ್ಬೋದು ಅಥವಾ ಅಂದ್ರೆ ಸೇನೆಗೆ ಸಂಬಂಧಪಟ್ಟಂತಹ ವಾಹನಗಳು, ಮಿಲಿಟರಿ ಸುಮಾರು ರಾತ್ರಿ 11 ಗಂಟೆಯಿಂದ ನಿರಂತರವಾಗಿ ಏನಂತಂದ್ರೆ ಮೂವ್ಮೆಂಟ್ ಕಂಟಿನ್ಯೂಸ್ ಆಗಿತ್ತು. ಅಲ್ಲಿ ಒಂದು ಯಾವ ಪರಿಸ್ಥಿತಿ ಅಂತಂದ್ರೆ ಜೀರೋ ಗ್ರೌಂಡ್ ಅಲ್ಲಿ ನಿಮ್ಗೆ ಹೇಳ್ಬೇಕು ಅಂದ್ರೆ ಯಾವುದೇ ಕಾರಣಕ್ಕೂ ಸಹಿತ ಈ ಫುಲ್ ಗುಡ್ಡಗಾಡಿನ ಪ್ರದೇಶ, ಇಂಥ ಗುಡ್ಡಗಾಡಿನ ಪ್ರದೇಶದಲ್ಲೂ ಸಹಿತ ನೀವು ವಾಹನದ ಲೈಟ್ ಹಾಕೊಂಡು ಹೋಗಂಗಿಲ್ಲ. ಯಾಕಂದ್ರೆ ಲೈಟ್ ಹಾಕೊಂಡು ಹೋಗ್ಬಿಟ್ರೆ ಎದುರುಗಡೆ ಏನಂದ್ರೆ ಟಾರ್ಗೆಟ್ಗೆ ನಾವು ಏನಂತಂದ್ರೆ ಗೊತ್ತಾಗ್ಬಿಡ್ತೀವಿ ಅನ್ನುವಂತಹ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ವಾಹನ ಸಂಚಾರ ಮಾಡಬೇಕಾದ್ರೂ ಸಹಿತ ಲೈಟ್ ಹಾಕೊಂಡು ಹೋಗಂಗಿಲ್ಲ. ಎಲ್ಲಾ ವಾಹನಗಳನ್ನ ಸಹಿತ ಪೂರ್ತಿಯಾಗಿ ಲೈಟ್ ಅನ್ನ ಬಂದ್ ಮಾಡಿಕೊಂಡು ವಾಹನ ಸಂಚಾರ ಮಾಡಬೇಕಂತ ಪರಿಸ್ಥಿತಿ ಬಂತು. ನಿನ್ನೆ ತಡರಾತ್ರಿ 1:30ವರೆಗೂ ಸಹಿತ ನಾವು ಇದೇ ಪ್ಲೇಸ್ ಅಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ವಿ. ನಿರಂತರವಾಗಿ ನಮ್ಮ ಕಣ್ಣ ಮುಂದ್ಗಡೆ ಏನಂತಂದ್ರೆ ಫೈರಿಂಗ್ ಆಗುವಂತಹ ಎಷ್ಟೋ ಸಂದರ್ಭಗಳನ್ನ ನೋಡುವಂತಹ ಏನಂದ್ರೆ ಇಲ್ಲಿ ಅನಿವಾರ್ಯತೆ ಆಗ್ಬಿಡುತ್ತೆ ನಮಗೆ. ಆ ಕಾರಣಕ್ಕಾಗಿ ಮತ್ತೆ ಅದ್ರ ಜೊತೆಗೆ ಏನಂದ್ರೆ ಅದಾದ್ಮೇಲೆ ರಾತ್ರಿ 2 ಗಂಟೆ ಆದ್ಮೇಲೆ ರಜೌರಿ, ಪೂರಿ, ಅದಾದ್ಮೇಲೆ ಶ್ರೀನಗರ ಈ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ದಾಳಿ ಮಾಡೋದಕ್ಕೆ ಶುರು ಮಾಡುತ್ತೆ. ಅದಕ್ಕೆ ಕೌಂಟರ್ ಅಟ್ಯಾಕ್ ಅನ್ನು ಸಹಿತ ಭಾರತ ಮಾಡುತ್ತೆ. ಮತ್ತೆ ಅದರ ಜೊತೆಗೆ ಬೆಳಗಿನ ಜಾವ 4:15ರಿಂದ 5 ಗಂಟೆವರೆಗೆ ಒಂದು ಸ್ವಲ್ಪ ಏನಂತಂದ್ರೆ ಅರ್ಧ ಗಂಟೆಗಳ ಕಾಲ ಏನಂದ್ರೆ ಬ್ರೇಕ್ ಇದ್ದಂಗಿತ್ತು. ಅದಾದ್ಮೇಲೆ ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ದಾಳಿ ಮಾಡುವಂತಹ ಏನಂದ್ರೆ ಕೆಲಸವನ್ನ ಮಾಡಿದ್ರು. ಮತ್ತೆ ಇಲ್ಲಿರುವಂತಹ ಜನರಿಗೂ ಸಹಿತ ದೊಡ್ಡ ಮಟ್ಟದಲ್ಲಿ ಆತಂಕ. ಯಾಕಂದ್ರೆ ಒಂದು ಹಂತದಲ್ಲಿ ಆತಂಕ ಸರ್ವೇ ಸಾಮಾನ್ಯ. ಯಾಕಂದ್ರೆ ಈ ರೀತಿಯಾಗಿ 1971ರಲ್ಲಿ ಕಾರ್ಗಿಲ್ ಭಾಗದಲ್ಲಿ ನೋಡಿದ್ರೆ ವಿನಃ ಇಂತಹ ಜಾಗದಲ್ಲಿ ನೋಡಿರಲಿಲ್ಲ. ಅಂದ್ರೆ ಈ ಭಾಗದ ಜನರು ನೋಡಿರ್ಲಿಲ್ಲ. ಆದ್ರೆ ಈಗ ಈ ಭಾಗದ ಜನರಿಗೂ ಸಹಿತ ಇದು ಒಂದು ರೀತಿಯ ಹೊಸದು. ಕಾರಣ ಏನು ಅಂತಂದ್ರೆ ಅಂತಹ ಯುದ್ಧ ಯಾವತ್ತು ನೋಡದೇ ಇರುವಂತಹ ಕಾರಣಕ್ಕಾಗಿ ಅದರ ಜೊತೆಗೆ ಏನಂದ್ರೆ ಇಲ್ಲಿರುವಂತಹ ಜನರು ಹೇಳುವಂತದ್ದು, ಎಷ್ಟೇ ನಮ್ಗೆ ಕಷ್ಟ ಆದ್ರೂ ಪರವಾಗಿಲ್ಲ, ಪಾಕಿಸ್ತಾನವನ್ನ ನಿರ್ನಾಮ ಮಾಡಲೇಬೇಕು. ಪಾಕಿಸ್ತಾನದ ಏನಂತಂದ್ರೆ ನೌಕೆಗಳಾಗಿರ್ಬೋದು ಅಥವಾ ವಿಮಾನಗಳಾಗಿರ್ಬೋದು ಅಥವಾ ಅವರ ಮಿಲಿಟರಿ ಆಗಿರ್ಬೋದು ಅಥವಾ ಅವರು LOC ಅವರಿಗೆ ಹೇಗಾಗಿದೆ ಅಂದ್ರೆ ಇಲ್ಲಿರುವಂತಹ ಜನರಿಗೆ ಪ್ರತಿದಿನ ಆದ್ರೆ ಸಾಕು, ರಾತ್ರಿ ಆದ್ರೆ ಸಾಕು, ಕಳೆದ ಒಂದು 15 ದಿವಸಗಳಿಂದ ನಿರಂತರವಾದಂತಹ ಈ LOC ಕಾಣಿಸುತ್ತೆ. ಆ LOCಯ ಪಕ್ಕದಲ್ಲಿ ನಿಂತ್ಕೊಂಡೇನಂತಂದ್ರೆ ಫೈರಿಂಗ್ ಮಾಡುವಂತಹ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ಒಂದು ಹಂತದಲ್ಲಿ ಪೂರ್ತಿಯಾಗಿ ಅದನ್ನ ನಿರ್ನಾಮ ಮಾಡಬೇಕು. ಯಾವುದೇ ಕಾರಣಕ್ಕೂ ಇಂತಹ ಘಟನೆಗಳಿಗೆ ಮತ್ತೊಂದು ಸರಿ ಏನಂದ್ರೆ ಅವಕಾಶ ಮಾಡಿಕೊಡದೇ ರೀತಿಯಲ್ಲಿ ಅಂತಂದ್ರೆ ಭಾರತ ತಕ್ಕ ಉತ್ತರವನ್ನು ಕೊಡಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇರುವಂತಹ ಜನರು ಅಷ್ಟು ಹುಮ್ಮಸ್ಸಿನಿಂದ ಭಾರತ ಸರ್ಕಾರದ ಜೊತೆಗೆ ಅದರ ಜೊತೆಗೆ ಸೇನೆಯ ಜೊತೆಗೆ ನಿಂತ್ಕೊಂಡಿದ್ದಾರೆ. ಮತ್ತೆ ಪ್ರತಿ ಹಂತದಲ್ಲೂ ಸಹಿತ ಇಲ್ಲಿರುವಂತಹ ಜನರು ಸೇನೆ ಕೊಡುವಂತಹ ಒಂದೊಂದು ಇನ್ಸ್ಟ್ರಕ್ಷನ್ ಸಹಿತ ಅಂದ್ರೆ ನಿರಂತರವಾಗಿ ಪಾಲಿಸುವಂತಹ ಕೆಲಸವನ್ನ ಮಾಡ್ತಾರೆ. ಆ ಕಾರಣಕ್ಕಾಗಿಯೇ ನಿನ್ನೆ ತಡರಾತ್ರಿ ಎಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅಟ್ಯಾಕ್ ಆಗೋ ಬಂದ್ರು ಸಹಿತ ಯಾವುದೇ ರೀತಿಯ ಹೆಚ್ಚಿನ ಏನಂದ್ರೆ ಹಾನಿ ಆಗಿಲ್ಲ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಭಾರತವು ಸಹಿತ ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂತ್ಕೊಂಡಿಲ್ಲ. ಯಾಕಂದ್ರೆ ಒಂದ್ ಕಡೆ ಕರಾಚಿ ಆಗಿರ್ಬೋದು, ಲಾಹೋರ್ ಆಗಿರ್ಬೋದು, ಇಸ್ಲಾಮಾಬಾದ್ ಆಗಿರ್ಬೋದು, ಅದರ ಜೊತೆಗೆ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂತಹ 12 ನಗರಗಳ ಮೇಲೆ ದಾಳಿಯನ್ನ ಮಾಡೋ ಮೂಲಕವಾಗಿ ಅಲ್ಲಿರುವಂತಹ ನೆಲೆಗಳನ್ನ, ಅಲ್ಲಿರುವಂತಹ ಸ್ವತಃ ಅಲ್ಲಿರೋ ಪಾಕಿಸ್ತಾನದ ಪ್ರಧಾನಿಯ ನಿವಾಸದಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲೂ ಸಹಿತ ಮಿಸೈಲ್ ಹಾರಿಸುವಂತಹ ಕೆಲಸವನ್ನ ಮಾಡ್ತಾರೆ. ಹಾಗಾಗಿ ಈಗ ಭಾರತದ ನಡೆ ಏನಿದೆಲ್ಲ ಅದು ಬಹಳಷ್ಟು ಮೆಚ್ಚುವಂತದ್ದು. ಮತ್ತೆ ಭಾರತದ ಸೇನೆಯ ಧೈರ್ಯ ಪರಾಕ್ರಮಕ್ಕೆ ಮತ್ತೊಂದು ಹೆಸರು, ಮತ್ತೊಂದು ಮೈಲುಗಲ್ಲು ಈಗ ಬಿತ್ತು ಅಂತಾನೆ ಹೇಳ್ಬೋದು ವಾಸು. ಜಗದೀಶ್, ಪಾಕಿಸ್ತಾನದಿಂದ ಭಾರತದ ಮೇಲೆ ದಾಳಿ ಆಯಿತು, ಭಾರತವು ಕೂಡ ಪ್ರತಿದಾಳಿ ಮಾಡುವಂತಹ ಕೆಲಸ ಮಾಡ್ತು. ಇವತ್ತು ಮತ್ತಷ್ಟು ದಾಳಿ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ತಾವಿರುವಂಥ ಜಾಗದಲ್ಲಿ ಅಲ್ಲಿರುವಂಥ ಜನರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವ ಕೆಲಸ ಆಗಿದೆಯಾ? ಖಾಲಿ ಮಾಡಿದಾರಾ? ಮುನ್ನೆಚ್ಚರಿಕೆ ಕ್ರಮ ಅಂತ ಏನು ತೆಗೆದುಕೊಂಡಿದ್ದಾರೆ? Back at Lahore and Islamabad.
ಮನೆಗಳೇನು ನನ್ನ ಬಲಭಾಗದಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಮನೆಗಳ ಏನಂದ್ರೆ ಸಾಮಾನ್ಯವಾಗಿ ಇಲ್ಲಿರುವಂತಹ ಜನರು ಏನಂದ್ರೆ ಪ್ರತಿದಿನ ಜೀವನ ನಡೆಸ್ಕೊಳ್ಳೋ ಸಲುವಾಗಿ ಏನಂತಂದ್ರೆ ಇಲ್ಲಿನ ಅಕ್ಕಪಕ್ಕದ ಏನಂದ್ರೆ ಹೊಲಗಳಿಗೆ ಅಥವಾ ಗದ್ದೆಗಳಿಗೆ ಹೋಗಿ ಇರ್ತಿದ್ರು. ಆದ್ರೆ ಈಗ ಪೂರ್ತಿ ಮನೆಗಳನ್ನ ಖಾಲಿ ಮಾಡಿದ್ದಾರೆ. ಮನೆ ಪೂರ್ತಿ ಏನಂತಂದ್ರೆ ಬಿಕೋ ಅಂತ ಇರುವಂತಂದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಇರಬೇಡಿ ಅನ್ನುವಂತಹ ಸಂದೇಶವನ್ನು ಕೊಟ್ಟಿರುವಂತಹ ಕಾರಣಕ್ಕಾಗಿ ಜನರನ್ನ ಇಲ್ಲಿಂದ ಸ್ಥಳಾಂತರ ಮಾಡುವಂತಹ ಕೆಲಸಗಳನ್ನ ಮಾಡಲಾಗಿದೆ. ಅದರ ಜೊತೆಗೆ ಕೇವಲ ಈ ಭಾಗ ಅಲ್ಲ, ಏನೋ ಪಾಕಿಸ್ತಾನ ಮತ್ತೆ ಭಾರತದ ಜೊತೆ ಗಡಿ ಹಂಚಿಕೊಂಡಿರುವಂತಹ LOC ಏನಿದೆ, ಲೈನ್ ಆಫ್ ಕಂಟ್ರೋಲ್, ಆ ಲೈನ್ ಆಫ್ ಕಂಟ್ರೋಲ್ ನ ಬಹುತೇಕ ಎಲ್ಲಾ ಕಡೆಗೂ ಸಹಿತ ಇದೇ ರೀತಿಯಾದಂತಹ ಪರಿಸ್ಥಿತಿ. ಜಮ್ಮುವಿಂದ ಶುರುವಾಗಿ ಶ್ರೀನಗರ, ಶ್ರೀನಗರದ ಶುರುವಾಗಿ ಊರಿಯಿಂದ ಶುರುವಾಗಿ ಅನಂತನಾಗ, ಬಂಡೀಪುರ, ಈ ಪ್ಲೇಸ್ಗಳೇನಿದಾವೆ ಎಲ್ಲಾ ಪ್ರದೇಶಗಳಲ್ಲಿರುವಂತಹ ಜನರನ್ನು ಸಹಿತ LOC ಇಂದ ಕನಿಷ್ಠ ಪಕ್ಷ ಒಂದು 20 ರಿಂದ 22 ಕಿಲೋಮೀಟರ್ ಒಳಗಡೆ ಅವ್ರನ್ನ ಕರ್ಕೊಂಡ್ ಬರುವಂತಹ ಕೆಲಸವನ್ನ ಮಾಡಿದ್ದಾರೆ. ಅವರಿಗೆ ಸೇಫೆಸ್ಟ್ ಪ್ಲೇಸ್ ಗಳಲ್ಲಿ ಇಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಜನರು ಸಹಿತ ಸೇನೆ ಮತ್ತೆ ಸರ್ಕಾರದ ಜೊತೆಗೆ ತುಂಬಾ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತು, ಸೇನೆ ಮತ್ತೆ ಸರ್ಕಾರ ಕೊಡುವಂತಹ ಇನ್ಸ್ಟ್ರಕ್ಷನ್ ನಾವು ಪಾಲಿಸಿದ್ರೆ ಯಾವ ರೀತಿಗೆ ಸೇಫ್ ಆಗಿರ್ತೀವಿ ಅನ್ನುವಂತಹ ಕಾರಣಕ್ಕಾಗಿ ಅವರು ಏನಂದ್ರೆ ಪ್ರತಿ ಹಂತದಲ್ಲೂ ಸಹಿತ ಸರ್ಕಾರದ ಕೊಡುವಂತದ್ದು. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಲೈಟ್ ಆಫ್ ಮಾಡಿ, ಯಾಕಂದ್ರೆ ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ನಿನ್ನೆ ರಾತ್ರಿ ನನಗೆ ಮೊದಲ ಬಾರಿಗೆ ಅನುಭವ ಆಗಿರೋದು ವಾಸು, ಒಂದು ವೇಳೆ ನೀವು ಲೈಟ್ ಆನ್ ಮಾಡಿದ್ರಿ ಅಂತಂದ್ರೆ ಯಾವಾಗ ಒಂದು 10-15 ನಿಮಿಷದಲ್ಲೇ ನಿಮ್ಗೆ ಏನಂತಂದ್ರೆ ಆ ಒಂದು ದೊಡ್ಡ ಸ್ಫೋಟಕದ ಸದ್ದು ಕೇಳಿಸುತ್ತೆ. ಅಂದ್ರೆ ಅದರ ಎಫೆಕ್ಟ್ ಏನಿದೆ ಅಂತ ನಮಗೆ ಇಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡುವಂತ ಸಂದರ್ಭದಲ್ಲೇ ಬಂತು. ಮತ್ತೆ ಒಂದೊಂದು ಸಾರಿ ಆ ಒಂದು ಡ್ರೋನ್ ಆಗಿರ್ಬೋದು ಅಥವಾ ಮಿಸೈಲ್ಸ್ ಗಳಾಗಿ ಬಂದಿದ್ದಂತ ಸಂದರ್ಭದಲ್ಲಿ ಮೈ ಜುಮ್ ಅನ್ನುವಂತಹ ವಾತಾವರಣ. ಇಡೀ ರಾತ್ರಿ ನಾವೇನಂತಂದ್ರೆ ನಿದ್ದೆ ಮಾಡದೇನೆ ಏನಂದ್ರೆ ಕೂತ್ಕೊಳ್ಬೇಕಾಯ್ತು. ಕಾರಣ ಏನು ಅಂತಂದ್ರೆ ನಾವು ಇರುವಂತಹ ಸ್ಥಳದಲ್ಲೂ ಸಹಿತ ಅಂದ್ರೆ ಇಲ್ಲಿಂದ ಸುಮಾರು, ಯಾಕಂದ್ರೆ ಮಿಲಿಟರಿ ಕ್ಯಾಂಪ್ ಇರೋದು ರಜೌರಿ ಮಿಲಿಟರಿ ಕ್ಯಾಂಪ್ ಇರೋದು ಕೇವಲ ಅಂದ್ರೆ 150 ರಿಂದ 200 ಮೀಟರ್ ಆಗಿರುವಂತಹ ಕಾರಣಕ್ಕಾಗಿ ಈ ಒಂದು ಪ್ರದೇಶವನ್ನೇ ಟಾರ್ಗೆಟ್ ಮಾಡಿ ಅಂದ್ರೆ ಪಾಕಿಸ್ತಾನ ನಿರಂತರವಾಗಿ ಏನಂದ್ರೆ ದಾಳಿಯನ್ನು ಮಾಡುವಂತಹ ಕೆಲಸ ಮಾಡ್ತು. ಅದಕ್ಕೆ ಭಾರತವು ಸಹಿತ ರೀಕೌಂಟರ್ ಕೊಡುವಂತಹ ಕೆಲಸವನ್ನ, ಯಾಕಂದ್ರೆ ಒಂದು ಈ ಭಾಗದಲ್ಲಿ ಬಂದಂತಹ ಸಂದರ್ಭ ನಿಮಗೆ ರಜೌರಿ, ಪೂರಿ ಮತ್ತೆ ಶ್ರೀನಗರ, ಜಮ್ಮು ಈ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಿಲಿಟರಿ ಕ್ಯಾಂಪ್ಗಳಿದಾವೆ. ಆ ಮಿಲಿಟರಿ ಕ್ಯಾಂಪ್ಗಳೇ ಅವರ ಮೂಲವಾದಂತಹ ಟಾರ್ಗೆಟ್ ಗಳಾಗಿತ್ತು. ಆ ಮೂಲವಾದಂತಹ ಟಾರ್ಗೆಟ್ ಅನ್ನ ಏನಂದ್ರೆ ರೀಚ್ ಮಾಡಬೇಕು ಅಂತ ಬಹಳಷ್ಟು ಪ್ರಯತ್ನವನ್ನ ಪಟ್ಟರು. ಆದ್ರೆ ಯಾವುದೇ ಕಾರಣಕ್ಕೂ ಸಹಿತ ಆಗಿಲ್ಲ. ಹಾಗಾಗಿ ಈ ಒಂದು ಪ್ರದೇಶವು ಸಹಿತ ಸಂಪೂರ್ಣವಾಗಿ ಸೇಫ್ ಆಗಿರುವಂತದ್ದು. ವಾಸು, ಓಕೆ, ಥ್ಯಾಂಕ್ ಯು ಜಗದೀಶ್, ಟೇಕ್ ಕೇರ್. ನೀವು ಕೂಡ ನೋಡಿ, ಇದು ಗ್ರೌಂಡ್ ಝೀರೋದಿಂದ ನಮ್ಮ ಪ್ರತಿನಿಧಿ ಜಗದೀಶ್. ನಿನ್ನೆ ರಾತ್ರಿಯಿಂದಲೂ ಕೂಡ ಬ್ಲ್ಯಾಕ್ಔಟ್ ಮಾಡಲಾಗಿತ್ತು. ಬ್ಲ್ಯಾಕ್ಔಟ್ ಆದ ನಂತರದಲ್ಲಿ ಅಲ್ಲೇ ಇದ್ರು ನಮ್ಮ ಪ್ರತಿನಿಧಿ, ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದ್ರು. ಗ್ರೌಂಡ್ ಝೀರೋದಿಂದ ರಿಪೋರ್ಟ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಅವ್ರು ಹೇಳ್ತಾ ಇದ್ರು, ಇಡೀ ರಾತ್ರಿ ನಾವು ಎದ್ದಿದ್ವಿ, ಯಾವ ಕ್ಷಣದಲ್ಲೂ ಬೇಕಾದರೂ ಬ್ಲಾಸ್ಟ್ ಆಗುವಂಥ ಸಾಧ್ಯತೆ ಇತ್ತು. ನಾವಿರೋವಂಥ ಜಾಗದಿಂದ ಕೇವಲ 200 ಮೀಟರ್ ದೂರದಲ್ಲಿ ಸೇನೆಯ ನೆಲೆ ಕೂಡ ಇದೆ. ಸೇನಾ ನೆಲೆಯನ್ನೇ ಟಾರ್ಗೆಟ್ ಮಾಡ್ತಾ ಇತ್ತು ಪಾಕಿಸ್ತಾನದ ಆರ್ಮಿ. ಹಾಗಾಗಿ ಅಂಥ ಪರಿಸ್ಥಿತಿಯಲ್ಲಿ ಜನರ ಮುಂದೆ ನಾವು ನಿಷ್ಪಕ್ಷಪಾತವಾದಂಥ ಸುದ್ದಿಯನ್ನು ತರ್ತಾ ಇದ್ದೀವಿ. ಅದಕ್ಕೆ ಕಾರಣಕರ್ತರು ನಮ್ಮ ಗ್ರೌಂಡ್ ಝೀರೋದಿಂದ ರಿಪೋರ್ಟ್ ಮಾಡ್ತಾ ಇರುವಂಥ ಜಗದೀಶ್, ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.